ಕೆಆರ್ಎಸ್ ಜಲಾಶಯದ ನೀರಿನ ಮಟ್ಟ ದಿನದಿಂದ ದಿನಕ್ಕೆ ಕುಸಿತಾ ಇದೆ. ಸುಡು ಬಿಸಿಲು, ಮಳೆಯೂ ಕೂಡ ಆಗ್ತಾ ಇಲ್ಲ. ಇದರ ಪರಿಣಾಮ ನೀರಿನ ಮಟ್ಟ ಕುಸಿತಾ ಇರೋದು. 124.80 ಅಡಿ ಗರಿಷ್ಠ ಮಟ್ಟ ಕೆಆರ್ಎಸ್ ಡ್ಯಾಮ್ನಿದ್ದು ಸದ್ಯ 99 ಅಡಿಗೆ ಕುಸಿತ ಆಗಿದೆ ನೀರಿನ ಪ್ರಮಾಣ. ಮುಂಗಾರು ತಡ ಆದರೆ ಕುಡಿಯೋ ನೀರಿಗೆ ಸಮಸ್ಯೆ ಶುರುವಾಗುವಂಥ ಲಕ್ಷಣ. ಕೆಆರ್ಎಸ್ ನಂಬಿಕೊಂಡು ಇಡೀ ದಕ್ಷಿಣ ಕರ್ನಾಟಕದ ಜಿಲ್ಲೆಗಳಿದ್ದಾವೆ, ಬೆಂಗಳೂರು ಸೇರಿದಂತೆ. ಸದ್ಯ ನೀರಿನ ಮಟ್ಟ ದಿನದಿಂದ ದಿನಕ್ಕೆ ಕುಸಿತ ಕಾಣ್ತಾ ಇರೋದು. ಸರ್ಕಾರದ ಬಳಿ ಇರುವಂಥ ಮಾಹಿತಿ ಪ್ರಕಾರ ಈ ಬಾರಿ ಮಳೆ ಕಡಿಮೆ, ಮಳೆ ತಡ ಆಗತ್ತೆ. ಇಂಥದ್ದಾದರೆ ಕುಡಿಯೋ ನೀರಿಗೆ ಸಮಸ್ಯೆ ಆಗತ್ತೆ ಅನ್ನೋ ಡೀಟೇಲ್. ಮೈಸೂರು ಭಾಗದ ಜೀವನಾಡಿ ಕೆಆರ್ಎಸ್ ಜಲಾಶಯದ ನೀರಿನ ಮಟ್ಟ ಗಣನೀಯವಾಗಿ ಕುಸಿತ ಕಾಣ್ತಾ ಇದೆ. ಸದ್ಯ ನಾನೀಗ ಮಂಡ್ಯ ಜಿಲ್ಲೆ ಶ್ರೀರಂಗಪಟ್ಟಣ ತಾಲೂಕಿನ ಕೆಆರ್ಎಸ್ ಜಲಾಶಯದ ಬಳಿ ಇದ್ದೀನಿ. ನೀವು ದೃಶ್ಯಗಳಲ್ಲೂ ಕೂಡ ಗಮನಿಸಬಹುದು. 124.80 ಗರಿಷ್ಠ ಮಟ್ಟ ಹೊಂದಿರತಕ್ಕಂಥ ಈ ಕೆಆರ್ಎಸ್ ಜಲಾಶಯದಲ್ಲಿ ಸದ್ಯ 99 ಅಡಿಯಷ್ಟೇ ನೀರಿರ್ತಕ್ಕಂಥದ್ದು. ಅಂದರೆ 49 TMC ಅಷ್ಟು ಗರಿಷ್ಠ ಪ್ರಮಾಣದ ನೀರನ್ನು ಹಿಡಿದಿಡುತ್ತೆ ಈ ಡ್ಯಾಮ್. ಆದರೆ ಸದ್ಯ ಈ ಡ್ಯಾಮ್ನಲ್ಲಿ ಕೇವಲ 22 TMC ಮಾತ್ರ ನೀರಿರ್ತಕ್ಕಂಥದ್ದು. ಆ 22 TMC ಪೈಕಿ 7 TMCಯನ್ನು ಡೆಡ್ ಸ್ಟೋರೇಜ್ ಅಂತೇಳಿ ಕನ್ಸಿಡರ್ ಮಾಡಲಾಗುತ್ತೆ. ಅಂದರೆ ಉಳಿದ 15 TMC ಅಷ್ಟೇ ಮಾತ್ರ ಬಳಕೆಗೆ ಲಭ್ಯ ಇರ್ತಕ್ಕಂಥದ್ದು. ಸದ್ಯ ಈಗಾಗಲೇ ಜಲಾಶಯದಿಂದ 66 ಕ್ಯೂಸೆಕ್ ಒಳ ಹರಿವು ಬರ್ತಾ ಇದೆ. ಹೊರ ಹರಿವು 4388 ಕ್ಯೂಸೆಕ್ ಇರ್ತಕ್ಕಂಥದ್ದು. ಅಂದರೆ ಈಗಿರ್ತಕ್ಕಂಥ ಆ ನೀರಿನ ಲಭ್ಯತೆಯಲ್ಲೇ ಆ ರೈತರ ಬೆಳೆಗಳಿಗೆ ಕಟ್ಟು ಪದ್ಧತಿಯ ಮೂಲಕ ನೀರನ್ನು ಕೂಡ ಕೊಡಬೇಕಾದಂಥ ಪರಿಸ್ಥಿತಿ ಇದೆ. ಅದರ ಜೊತೆಗೆ ಕುಡಿಯೋದಕ್ಕೂ ಕೂಡ ನೀರನ್ನು ಮೀಸಲಿಡಬೇಕಾದಂಥ ಅನಿವಾರ್ಯತೆ ಕೂಡ ಇರ್ತಕ್ಕಂಥದ್ದು. ಅಂದರೆ ಜೂನ್ವರೆಗೂ ಕೂಡ ಸದ್ಯಕ್ಕೇನೂ ಸಮಸ್ಯೆ ಇಲ್ಲ. ಆದರೆ ಜೂನ್ನ ಮೊದಲನೇ ವಾರದಲ್ಲಿ ಏನಾದರೂ ಕೂಡ ಮುಂಗಾರು ತಡವಾದಂಥ ಸಂದರ್ಭದಲ್ಲಿ ಆನಂತರದಲ್ಲಿ ಒಂದು ದೊಡ್ಡ ಆತಂಕ ಎದುರಾಗುತ್ತೆ. ಯಾಕಂತ ಹೇಳಿದ್ರೆ ನೀರಿನ ಪ್ರಮಾಣ ಗಣನೀಯವಾಗಿ ಕೆಆರ್ಎಸ್ ಜಲಾಶಯದಲ್ಲಿ ಇಳಿಕೆ ಆಗುತ್ತೆ. ಅಂದರೆ ರೈತರು ಬೆಳೆದಂಥ ಬೆಳೆಗಳಿಗೂ ಕೂಡ ನೀರು ಕೊಡೋಕ್ಕಾಗದಿರುವಂಥ ಪರಿಸ್ಥಿತಿ ಎದುರಾಗ್ಬೋದು. ಮತ್ತೊಂದು ಕಡೆ ಕುಡಿಯೋ ನೀರಿಗೂ ಕೂಡ ಈಗ ಹಾಹಾಕಾರ ಎದುರಾಗ್ಬೋದು ಅನ್ನುವಂಥ ಸಾಧ್ಯತೆಗಳು ಕೂಡ ಇರ್ತಕ್ಕಂಥದ್ದು. ಯಾಕಂತ ಹೇಳಿದ್ರೆ ಈಗಾಗಲೇ ಹವಾಮಾನ ಇಲಾಖೆಯಿಂದ ವರದಿ ಕೂಡ ಇರ್ತಕ್ಕಂಥದ್ದು. ಈ ಬಾರಿಯ ಮುಂಗಾರು ತಡವಾಗ್ಬೋದು. ಅಂದರೆ ಮಳೆಯ ಪ್ರಮಾಣ ಏನಿದೆ ಅದು ವಾಡಿಕೆಗಿಂತ ಕಡಿಮೆ ಆಗ್ಬೋದು ಅನ್ನುವಂಥ ಈಗಾಗಲೇ ವರದಿಗಳು ಕೂಡ ಇರ್ತಕ್ಕಂಥದ್ದು. ಆ ನಿಟ್ಟಿನಲ್ಲಿ ಈಗಾಗಲೇ CM ನೇತೃತ್ವದಲ್ಲಿ ಒಂದು ಸಭೆ ಕೂಡ ಆಗಿದೆ. ಅಂದರೆ ಮಿತವಾಗಿ ನೀರನ್ನು ಬಳಸಬೇಕು ಅನ್ನುವಂಥ ಸೂಚನೆಗಳು ಕೂಡ ಇರ್ತಕ್ಕಂಥದ್ದು. ಅಂದರೆ ಈ ರೀತಿಯಾದಂಥ ಒಂದು ಆತಂಕದ ಪರಿಸ್ಥಿತಿ ಇದೀಗ ಹಳೆ ಮೈಸೂರು ಭಾಗದಲ್ಲಿ ಎದುರಾಗಿದೆ. ಯಾಕಂತ ಹೇಳಿದ್ರೆ ಆ ಕಟ್ಟು ಪದ್ಧತಿ ಈಗಾಗಲೇ ರೈತರಿಗೆ ನೀರನ್ನು ಕೊಡಬೇಕಾಗಿರುವಂಥದ್ದು. ಮತ್ತೊಂದು ಕಡೆ ಆ ಕೋರ್ಟ್ನ ಆದೇಶದ ಪ್ರಕಾರವಾಗಿ ತಮಿಳುನಾಡಿಗೂ ಕೂಡ ನೀರನ್ನು ಬಿಡಬೇಕಾದಂಥ ಪರಿಸ್ಥಿತಿ ಇರ್ತಕ್ಕಂಥದ್ದು. ಅಂದರೆ ಆದ್ಯತೆ ಮೇರೆಗೆ ಕುಡಿಯೋ ನೀರಿಗೆ ಯಾವುದೇ ರೀತಿಯಾದಂಥ ತೊಂದರೆ ಆಗದಿರೋ ರೀತಿಯಲ್ಲಿ ನೋಡ್ಕೊಳ್ಬೇಕಾದಂಥ ಕರ್ತವ್ಯ ಕೂಡ ಇದೆ. ಅಂದರೆ ಈಗಿರ್ತಕ್ಕಂಥ ಏನು ಬಳಕೆಗೆ ಲಭ್ಯ ಇರತಕ್ಕಂಥ 15 TMC ಇದೆ. 15 TMC ನೀರಿನಲ್ಲೇ ಇದೆಷ್ಟು ಇಲ್ಲ, ಇದು ಎಲ್ಲ ಕೆಲಸಗಳನ್ನು ಕೂಡ ಅಂದರೆ ಜೂನ್ವರೆಗೂ ಕೈಗೊಳ್ಳಬೇಕಾದಂಥ ಅನಿವಾರ್ಯತೆ ಇದೆ. ಅಂದರೆ ಎಲ್ಲ ಪರಿಸ್ಥಿತಿಗಳನ್ನು ಗಮನಿಸೋದಾದರೆ ಜೂನ್ ಮೊದಲನೇ ವಾರದಲ್ಲಿ ಮಳೆ ಏನಾದರೂ ಕೂಡ ಕೈ ಕೊಟ್ಟರೆ ಒಂದು ಕುಡಿಯೋ ನೀರಿಗೂ ಕೂಡ ಹಾಹಾಕಾರ ಎದುರಾಗುವಂಥ ಸಾಧ್ಯತೆಗಳು ಕೂಡ ಇರ್ತಕ್ಕಂಥದ್ದು. ಒಟ್ಟಾರೆಯಾಗಿ ಕೆಆರ್ಎಸ್ ಜಲಾಶಯದ ನೀರಿನ ಮಟ್ಟ ದಿನದಿಂದ ದಿನಕ್ಕೆ ಗಣನೀಯವಾಗಿ ಕುಸಿತಾ ಇದೆ. ಒಂದು ವೇಳೆ ಜೂನ್ನ ಮೊದಲನೇ ವಾರದಲ್ಲಿ ಮುಂಗಾರು ಮಳೆಯನ್ನು ನಿರೀಕ್ಷೆ ಮಾಡ್ತಾ ಇದ್ದೀವಿ, ಅದು ತಡವಾದರೆ, ವಾಡಿಕೆಗಿಂತ ಮಳೆ ಕಡಿಮೆ ಆದರೆ ಕುಡಿಯೋ ನೀರು ಕೂಡ ಹಾಹಾಕಾರ ಎದುರಾಗುವಂಥ ಸಾಧ್ಯತೆಗಳಿರ್ತಕ್ಕಂಥದ್ದು. ಆ ಕಾರಣಕ್ಕಾಗಿ ನೀರನ್ನು ಮಿತವಾಗಿ ಬಳಸಬೇಕು ಅನ್ನುವಂಥ ಸೂಚನೆಗಳು ಕೂಡ ಇದೆ. ಕ್ಯಾಮ್ರಾ ಪರ್ಸನ್ ಮಹೇಶ್ ಜೊತೆ ನನ್ನ ರಾಮಕೃಷ್ಣ, ಏಷ್ಯನ್ ಅಂಡ್ ಸೋನಸ್ KRS. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.